ನಮಸ್ಕಾರಗಳು. ಕ್ಯಾಮ್ಸ್ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಸಿಸ್ಟಮ್. ಸೊ ಸ್ನೇಹಿತರೆ, ಈ ಒಂದು ಕ್ಯಾಮ್ಸ್ನಲ್ಲಿ ಏನಿದೆ, ಈ ಒಂದು ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ, ಇದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಅಫಿಷಿಯಲ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳನ್ನು ಕೊಡಲಾಗಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಅಪ್ಡೇಟ್ಸ್ ಇದೆ. ಈ ಒಂದು ಅಪ್ಡೇಟ್ಸ್ಗಳಿಂದ ಈ ಒಂದು ಎಂಪ್ಲಾಯೀಸ್ಗೆ ಯಾವ ರೀತಿಯ ಅನುಕೂಲ ಆಗ್ತದೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮ ಒಂದು ಈ ಕರ್ತವ್ಯ ಆ್ಯಪನ್ನು ನೀವು ಓಪನ್ ಮಾಡಿದ ಮೇಲೆ ನಮಗೆ ಹೊಸ ಟ್ಯಾಬ್ಸ್ಗಳನ್ನು ಕೊಡಲಾಗಿದೆ. ಹೊಸ ಟ್ಯಾಬ್ಸ್ಗಳಂತ ಏನಂತ ಬಂದಾಗ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಹೊಸ ಟ್ಯಾಬ್ಗಳಂತ ಬಂದಾಗ ಒಂದು ಗ್ರೀವಿಯನ್ಸ್ ಅಂತ ಕೊಡಲಾಗಿದೆ. ಸೊ ಈ ಮೊದಲು ಈ ಒಂದು ಗ್ರೀವಿಯನ್ಸ್ ಇರಲಿಲ್ಲ. ಏನೇ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಹೆಲ್ಪ್ಲೈನ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ, ಬಟ್ ಈಗ ಗ್ರೀವಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಗ್ರೀವಿಯನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಕ್ಯಾಟಗರಿ ಅಂತ ಬರ್ತದೆ. ಸೊ ಕ್ಯಾಟಗರಿ ಅಂತ ಬಂದಾಗ ಇಲ್ಲಿ ನೋಡಿ ಏನಿದೆ, ಇಲ್ಲಿ ಆ್ಯಪ್ ಟೆಕ್ನಿಕಲ್ ಇಶ್ಯೂಸು, ಅಪ್ರೂವಲ್ ಹೈರಾರ್ಕಿ ಇಶ್ಯೂಸು, ಅಟೆಂಡೆನ್ಸ್ ಕ್ಯಾಪ್ಚರ್, ಡ್ಯಾಶ್ಬೋರ್ಡ್ ರಿಪೋರ್ಟ್ಸು, ಡೀಟೇಲ್ಸ್ ನಾಟ್ ಫೌಂಡು, ಎಂಪ್ಲಾಯರ್ ಡೀಟೇಲ್ಸು, ಲೀವ್ ಅಪ್ಲಿಕೇಶನ್ನು, ಲೊಕೇಶನ್ ಮಿಸ್ ಮ್ಯಾಚು, ಲಾಗಿನ್ ಆ್ಯಂಡ್ ಆಕ್ಸೆಸ್ಸು, ನೋಟಿಫಿಕೇಷನ್ ಅಲರ್ಟ್ಸು, ಆಫ್ಲೈನ್ ಅಟೆಂಡೆನ್ಸ್, OED, ಅದರ್ಸ್, ರಿಜಿಸ್ಟ್ರೇಷನ್ ಪ್ರಾಬ್ಲಮ್ಮು, ಶಿಫ್ಟ್ ಆಫೀಸ್ ಟ್ರೈನಿಂಗು, ಟ್ರಾನ್ಸ್ಫರ್ಸ್ ಆಫೀಸ್ ಮ್ಯಾಪಿಂಗ್. ಸೊ ಈ ರೀತಿ ಒಂದಿಷ್ಟು ಕ್ಯಾಟಗರಿಯನ್ನು ಕೊಡಲಾಗಿದೆ. ಗ್ರೀವೆನ್ಸ್ ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಉಂಟಾದಾಗ ಕ್ಯಾಂಪ್ಸ್ ರಿಲೇಟೆಡ್ ಆಗಿ, ಸೊ ನಿಮ್ಮ ಮೊಬೈಲ್ನಿಂದ ನಿಮ್ಮ ಆ್ಯಪ್ ಮುಖಾಂತರನೇ ನೀವು ಒಂದು ರಿಕ್ವೆಸ್ಟನ್ನು ನಾವು ಸ್ಟೇಟ್ ಒಂದು ವಿಂಗಿಗೆ ಕಳಿಸ್ಬೋದು. ಸೊ ಇಷ್ಟು ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿಯಲ್ಲಿ ನಿಮ್ಮ ಸಮಸ್ಯೆ ಬರ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ಆ್ಯಪ್ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಅಂತ ನಾವು ಇರ್ಬೋದು. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಬರ್ತದೆ. ಸೊ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಬಂದಾಗ ಅಲ್ಲಿ ಆ್ಯಪ್ ಕ್ರ್ಯಾಶ್ ಆಗಿದೆಯಾ, ಅದು ಕಾಂಪ್ಯಾಟಿಬಿಲಿಟಿ ಇಶ್ಯೂ ಆಗ್ತಾ ಇದೆ, ಸರ್ವರ್ ಎರರ್ ಇದೆಯಾ, ಸೊ ಏನು ಸಮಸ್ಯೆ ಇದೆ ಅದನ್ನು ಸಬ್ ಆಪ್ಷನ್ಸನ್ನು ನೀವು ಇಟ್ಕೋಬೋದು. ಆಮೇಲೆ ರಿಮಾರ್ಕ್ಸ್. ಸೊ ರಿಮಾರ್ಕ್ಸ್ ಅಂತ ಬಂದಾಗ ನಮಗೆ ಆ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಕೆಳಗಡೆ ಚೂಸ್ ಫ್ರಾಮ್ ಗ್ಯಾಲರಿ ಅಂತ ಬಂದಿದೆ. ಚೂಸ್ ಫ್ರಾಮ್ ಗ್ಯಾಲರಿ ಅಂತ ಒಂದು ಆಪ್ಷನ್ ಕೊಡಲಾಗಿದೆ. ಏನಿದು ಚೂಸ್ ಫ್ರಾಮ್ ಗ್ಯಾಲರಿ ಅಂದರೆ, ನಿಮಗೆ ಆ ಒಂದು ಆ್ಯಪ್ ರಿಲೇಟೆಡ್ ಆಗಿರುವಂಥ ಏನಾದರೂ ಸಮಸ್ಯೆಗಳು ಬಂದಿದ್ದೆ ಆದಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಚೂಸ್ ಫ್ರಾಮ್ ಗ್ಯಾಲರಿ ಅದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಅದರ ಡೀಟೇಲ್ಸ್ ಆಗಿರುವಂಥ ಮಾಹಿತಿಯನ್ನು ಬರೆದು ಅದನ್ನು ಇಮೇಜನ್ನಾಗಿ ಇಟ್ಕೊಂಡು ಅದನ್ನು ಚೂಸ್ ಫ್ರಾಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಆ ಇಮೇಜನ್ನು ಸೆಲೆಕ್ಟ್ ಮಾಡಿ ಅಟ್ಯಾಚ್ ಮಾಡ್ಬೋದು. ಅದಾದಮೇಲೆ ಕೆಳಗಡೆ ಇಲ್ಲಿ ನೋಡಿ ಐ ಹಿಯರ್ ಬೈ. ಸೊ ಐ ಹಿಯರ್ ಬೈ ಡಿಕ್ಲೇರ್ ದ ಅಬೌವ್ ಅಂದರೆ ಇಲ್ಲಿ ಒಂದು ಕ್ಲಿಯರಾಗಿ ಕೊಟ್ಟಿದ್ದಾನೆ. ಇಲ್ಲೊಂದು ಚೆಕ್ ಮಾರ್ಕ್ ಇದೆ, ಅಲ್ಲಿ ನೀವು ಟಿಕ್ಕನ್ನು ಮಾಡಿ ಕೆಳಗಡೆ ನೀವು ಸಬ್ಮಿಟನ್ನು ಕೊಡ್ಬೋದು. ಸೊ ಇದು ಒಂದು ಗ್ರೀವೆನ್ಸ್ ಇದೆ. ನಮಗೆ ತೊಂದರೆ ಆದಾಗ ನಾವು ಯಾವುದೇ ರೀತಿಯ ತಾಲೂಕು ಆಫೀಸ್ ಆಗಿರ್ಬೋದು, ಅದಕ್ಕಿಂತ ಯಾವುದೇ ಒಂದು ಕಚೇರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ನಾವು ಗ್ರೀವೆನ್ಸಲ್ಲಿ ನಾವು ಏನು ಮಾಡೋದು, ನಮ್ಮ ಸಮಸ್ಯೆಯನ್ನು ದಾಖಲಿಸಲಿಕ್ಕೆ ಆಗ್ತದೆ. ಸೊ ನೋಡಿ, ಇತ್ತೀಚೆಗೆ ಲೊಕೇಶನ್ ಮಿಸ್ ಮ್ಯಾಚ್ ಸಾಕಷ್ಟು ಪ್ರಾಬ್ಲಮ್ ಇತ್ತು. ಸೊ ಲೊಕೇಶನ್ ಮಿಸ್ ಮ್ಯಾಚ್ ಅಂತ ಮಾಡಿದರೆ ಜಿಯೋ ಫೆನ್ಸ್ ಇಶ್ಯೂ, GPS ಇಶ್ಯೂ ಇದೆಯಾ, ರಾಂಗ್ ಆಫೀಸ್ ಲೊಕೇಶನ್ ಇದೆಯಾ ಅಂತ ಬರ್ತದೆ. ಇನ್ನು ಇಲ್ಲ ನಿಮ್ಮ ಸಮಸ್ಯೆ ಇಲ್ಲಿ ಅಟೆಂಡೆನ್ಸ್ ಕ್ಯಾಪ್ಚರ್ ಬಗ್ಗೆ ಇದೆಯಾ ಅಂತ ಕ್ಲಿಕ್ ಮಾಡಿದಾಗ ಸಬ್ ಆಪ್ಷನ್ಸ್ ಏನಿದೆ, ಅಟೆಂಡೆನ್ಸ್ ನಾಟ್ ರಿಫ್ಲೆಕ್ಟೆಡ್, ಚೆಕ್ ಇನ್ ಇಶ್ಯೂ, ಚೆಕ್ಔಟ್ ಇಶ್ಯೂ ಇದೆ, ಫೇಸ್ ಮಿಸ್ ಮ್ಯಾಚ್ ಇಶ್ಯೂ ಇದೆ. ಸೊ ನೋಡಿ, ಯೂಶ್ವಲಿ ನಮಗೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಸೊ ಲಾಗಿನ್ ಆ್ಯಂಡ್ ಆಕ್ಸೆಸ್ ಅಂತ ಬಂದಾಗ ಇಲ್ಲಿ ಲಾಗಿನ್ ಆ್ಯಪ್ ಲಾಗಿನ್ ಆಗ್ತಾ ಇದೆಯಾ, ಡ್ಯಾಶ್ಬೋರ್ಡ್ ಲಾಗಿನ್ ಇಶ್ಯೂ ಇದೆಯಾ, ಸೆಷನ್ ಎಕ್ಸ್ಪೈರ್ಡ್ ಇಶ್ಯೂ ಇದೆಯಾ ಅಂತ ಬರ್ತದೆ. ಸೊ ಸ್ನೇಹಿತರೆ, ನೀವು ಈ ಗ್ರೀವೆನ್ಸನ್ನು ಇಟ್ಕೊಂಡು ನೀವು ನಿಮ್ಮ ಒಂದು ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ತೀರಿ. ಇದು ಒಂದು ಅಪ್ಡೇಟು. ಸೊ ಇನ್ನು ಎರಡನೇ ಅಪ್ಡೇಟ್ ಅಂತ ಬಂದಾಗ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಯಾವುದು ಅಂದರೆ, ಇಲ್ಲಿ ಅಟೆಂಡೆನ್ಸ್ ಅಂತ ಅಂದರೆ ನೀವು ನಿಮ್ಮ ಕಚೇರಿಯಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಾ ಇರ್ತೀರಿ, ಇತರರ ಎಂಪ್ಲಾಯೀಸ್ಗಳ ಅಟೆಂಡೆನ್ಸನ್ನು ಕೂಡ ನಿಮ್ಮ ಮೊಬೈಲ್ ಆ್ಯಪ್ ಮುಖಾಂತರನೇ ಹಾಕ್ಬೋದು. ಯಾಕೆ ಆಗ್ತದೆ ಈ ರೀತಿಯ ಸಮಸ್ಯೆಗಳು ಅಂತ ಬಂದಾಗ, ಸ್ನೇಹಿತರೆ, ಯೂಶ್ವಲಿ ಏನಾಗುತ್ತೆ, ಒಂದು ವೇಳೆ ಬೈ ಮಿಸ್ಟೇಕ್ ಆಗಿ ಆ ಎಂಪ್ಲಾಯರ್ ಅವರ ಮೊಬೈಲ್ ಏನಾದರೂ ಕಳೆದು ಹೋಗಿದ್ರೆ ಅಥವಾ ಮೊಬೈಲ್ ಟೆಕ್ನಿಕಲ್ ಆಗಿ ಸ್ವಿಚ್ ಆಫ್ ಆಗಿತ್ತು ಅಂದರೆ, ಮೊಬೈಲ್ ಪ್ರಾಬ್ಲಮ್ಸ್ ಆಗಿತ್ತು ಅಂದರೆ, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ. ಸೊ ಹೇಗೆ ಆಗಬೇಕು ಟೆಕ್ನಿಕಲ್ ಇಶ್ಯೂಸ್. ಸೊ ಇವತ್ತು ನಮ್ಮ ಒಬ್ಬ ಎಂಪ್ಲಾಯರ್ ಅವರ ಮೊಬೈಲು ಏನಾಗಿದೆ, ಕಳೆದು ಹೋಗಿತ್ತು. ಶಾಲೆಗೆ ಅವರು ಫಿಸಿಕಲಿ ಬಂದಿದ್ದಾರೆ, ದೇ ಆರ್ ಪ್ರೆಸೆಂಟ್, ಬಟ್ ದೇ ಆರ್ ನಾಟ್ ಏಬಲ್ ಟು ಪುಟ್ ದ ಅಟೆಂಡೆನ್ಸ್. ಸೊ ಇಂಥ ಸಮಸ್ಯೆಯನ್ನು ಹೇಗೆ ಮಾಡಬೇಕು. ಸೊ ಆವಾಗ ನೋಡಿ, ಇಲ್ಲೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಟೆಂಡೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಟೆಂಡೆನ್ಸ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಮೆಂಬರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೆಲೆಕ್ಟ್ ಮೆಂಬರ್ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮೆಂಬರ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎಲ್ಲರ ಒಂದು ಹೆಸರುಗಳು ಇಲ್ಲಿ ಬರ್ತದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಯಾರ ಹೆಸರನ್ನು ನಾವು ಅಟೆಂಡೆನ್ಸ್ ಆಗಬೇಕಾಗಿದೆ ಅವರನ್ನ ಹೆಸರನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಸಬ್ಮಿಟನ್ನು ನಾವು ಮಾಡ್ಬೋದು. ಸೊ ಆವಾಗ ಏನಾಗುತ್ತೆ, OTP ಹ್ಯಾಸ್ ಬಿನ್ ಸೆಂಡ್ ಟು ದಟ್ ನಂಬರ್. ಆ ಎಂಪ್ಲಾಯ್ ನಂಬರ್ಗೆ ಏನಾಗುತ್ತೆ, ಒಂದು OTP ಹೋಗ್ತದೆ.
ಸೊ ಆ ಒ ಟಿ ಪಿಯನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕು. ಸೊ ನಾವು ಇಲ್ಲಿ ಎಂಟ್ರಿಯನ್ನು ಮಾಡಿದಾಗ ವೆರಿಫೈ ಒ ಟಿ ಪಿ ಆಗುತ್ತದೆ. ವೆರಿಫೈ ಒ ಟಿ ಪಿ ಆದಮೇಲೆ ಅಲ್ಲಿ ಏನಾಗುತ್ತೆ, ಆ ಎಂಪ್ಲಾಯರ್ ಅವರು ಅಟೆಂಡೆನ್ಸ್ ಅಂತ ತಗೋದು ಚೆಕ್ ಇನ್ ಆಗಲಿಕ್ಕೆ ಚೆಕ್ಔಟ್ ಆಗಲಿಕ್ಕೆ ಅಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ನೋಡಿ ಈ ರೀತಿ ಒಂದು ಭಾಳ ಈಸಿ ಆಗ್ತದೆ. ಯಾಕಂದರೆ ಅಲ್ಲಿ ಅವರಿಗೆ ಏನಾದರೂ ಆ್ಯಪಿನ ಸಮಸ್ಯೆ ಆಗಿದರೆ, ಆ್ಯಪ್ ಕ್ರ್ಯಾಶ್ ಆಗಿತ್ತು ಅಂದರೆ, ಸೊ ಅಥವಾ ಇಂಟರ್ನೆಟ್ ಇಶ್ಯೂ ಆಗಿದ್ದರೂ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು ಅವ್ರ ಮೊಬೈಲಲ್ಲಿ ಅಂದರೆ ಈ ರೀತಿ ಲಾಗಿನ್ ಆಗೋದ್ರಿಂದ ಒ ಟಿ ಪಿ ಅಂತೂ ಬಂದೇ ಬರ್ತದೆ ವಿತೌಟ್ ಇಂಟರ್ನೆಟ್ ಕೂಡ. ಸೊ ಇವುಗಳ ಸೌಲಭ್ಯಗಳನ್ನು ಬಳಸಿಕೊಂಡು ಒಬ್ಬರ ಮೊಬೈಲ್ನಲ್ಲಿ ನಾವು ಈ ಥರ ಒಂದು ಅಟೆಂಡೆನ್ಸನ್ನು ಕೂಡ ನಾವು ಹಾಕಬಹುದು. ಸೊ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಇದು ಒಂದು ಅಪ್ಡೇಟು. ಗ್ರೀವೆನ್ಸ್ ಕೊಟ್ಟಿದ್ದಾನೆ, ಅಟೆಂಡೆನ್ಸ್ ಹಾಕಲಿಕ್ಕೆ ನಮಗೆ ಅವಕಾಶ ಇದೆ. ಆಮೇಲೆ ಈಗಾಗಲೇ ಪ್ರೊಫೈಲ್ ಇತ್ತು, ಪ್ರೊಫೈಲ್ನಲ್ಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ನೀವು ಪ್ರೊಫೈಲ್ ಇಮೇಜನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದಾದಮೇಲೆ ನಿಮಗೆ ಹೆಲ್ಪ್ ಡೆಸ್ಕ್, ಈಗ ಮೊಬೈಲ್ ನಂಬರ್ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದೆ. ಡೈರೆಕ್ಟ್ ನೀವು ಈ ಹೆಲ್ಪ್ ಡೆಸ್ಕ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ, ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಏನಾಗುತ್ತೆ, ಫೋನ್ ಜಸ್ಟ್ ನೀವು ಕಾಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಎ ಐ ಜನರೇಟರ್, ಎ ಐ ಅಸಿಸ್ಟೆಂಟ್ ಇರ್ತಾರೆ ಇಲ್ಲಿ. ಸೊ ಎ ಐ ಅಸಿಸ್ಟೆಂಟ್, ಸೊ ಅವರು ಕೂಡ ಏನಾಗ್ತದೆ ನಮ್ಮ ಪ್ರಾಬ್ಲಮ್ಗಳಿಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ತಾರೆ. ಸೊ ಸ್ನೇಹಿತರೆ, ಇಷ್ಟೊಂದು ಈ ಒಂದು ಅಟೆಂಡೆನ್ಸು ಆಮೇಲೆ ಗ್ರೀವೆನ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಅಪ್ಡೇಟನ್ನು ಕೊಡಲಾಗಿದೆ. ಈ ಒಂದು ಕಂಟೆಂಟ್ ಉಪಯೋಗ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಲಿ ಈ ರೀತಿಯ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಈ ಒಂದು ಲೈಕ್ ಮಾಡೋದ್ರ ಮುಖಾಂತರ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.